ಹಲೋ ನಮಸ್ಕಾರ, ವೆಲ್ಕಮ್ ಟು ಔಟ್ಸೈಡ್ ಇಟ್ಸ್. ಹಾಯ್ ವಿಶ್ವ. ಹಾಯ್ ಬ್ರೋ. ಇವತ್ ನಮ್ ಜೊತೆ ಹೊಸ ಹೊಸ ಮೆಂಬರ್ ನಮ್ ಚಾನಲ್ಗೆ ಸುಹಾಗ್ ಜಾಯ್ನ್ ಆಗಿದ್ದಾರೆ. ಚಾನಲ್ಗೆ ಮಾತ್ರ ಹೊಸಬ್ರು, ನಮ್ಮಿಬ್ರಿಗೂ ಅಳುಬ್ರೆ. ಹಾಯ್ ಸುಹಾಗ್. ಹಾಯ್ ಸುಮಂತ್, ಹಾಯ್ ವಿಶ್ವ, ಹೇಗಿದ್ದೀರಾ ಎಲ್ಲಾರು? ಎಲ್ಲ ಚೆನ್ನಾಗಿ ಹಾಯ್. ನಡೀತಿದ್ಯಪ್ಪ. ನಿಮ್ದು? ಎಲ್ಲ ಆರಾಮ್. ನಾಳೆಗೋಸ್ಕರ ಕಾಯ್ತಾ ಇದೀವಿ, ನೋಡೋಣ ಏನಾಗುತ್ತೆ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡಕ್ ಬಂದಿದೀವಿ. ಹ್ಮ್ ಹ್ಮ್ ಇವಾಗ ಕಾಲೇಜ್ಗೆ ಯಾರು ಯಾವ್ದು ಹೋಗ್ತಿದ್ದೀರಾ ನಾಳೆ? ಕಾಲೇಜ್ಗೆ ಹೋಗ್ತೀನಪ್ಪ, ನಾನು ಕಾಲೇಜ್ ಹೋಗ್ಲೇಬೇಕಲ್ಲ. ಬೇಕಲ್ಲ. OR ಎರಡೆರಡು ಪೀರಿಯಡ್ ಇದೆ, ಹೋಗ್ಲೇಬೇಕು. ಸುಮಂತ್ ಇಂಟರ್ನ್ಶಿಪ್ ಇದೆ. ಹ್ಮ್ ಏನಪ್ಪಾ ವಾರದ ಸೆನ್ಸೇಷನಲ್ ನ್ಯೂಸ್, ಎಲ್ಲರೂ ಕಾಯ್ತಾ ಇರೋದು BGT. ನಾಳೆ 7 ವಾರದಲ್ಲ ಬೂಮ್ರಾ ಗಂಟೆ ಕ್ಯಾಪ್ಟನ್ ಎಲ್ಲಾರು ಆಗಿದ್ದಾನೆ, ಅಲಾರ್ಮ್ ಅದೇ ಇಟ್ಕೊಂಡಿರ್ತಾರೆ. ಸೆನ್ಸೇಷನಲ್. ವಾರದಲ್ಲ, ಆಲ್ಮೋಸ್ಟ್ ತಿಂಗಳಿಂದ ಕಾಯ್ತಾ ಇದೀವಿ. ಹ್ಮ್ ಹ್ಮ್ ಈ ತಿಂಗಳು ಹೆವಿ ಸ್ಪೆಷಲ್ ಅಪ್ಪ. ಇದು BGT ಇದೆ, ಆಕ್ಷನ್ ಇದೆ, ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಹ್ಮ್ ಈವೆಂಟ್ಸ್ ಎಲ್ಲ ಇದೆ. ನಮಗೂ ವಿಡಿಯೋ ಮಾಡಕ್ ಹ್ಮ್ ಒಳ್ಳೆ ಟಾಪಿಕ್ಸ್ ಇದೆ. ಒಳ್ಳೆ ಅಮೌಂಟ್. ಹ್ಮ್ ಹ್ಮ್ ಮತ್ತೆ ಏನ್ ಅನ್ಸುತ್ತೆ ನಾಳೆ ಮತ್ತೆ ಬ್ರೋ, ಬೆಳಗ್ಗೆ ಸ್ಟಾರ್ಟ್ 7:50 ಲಾಸ್ಟ್ ಸ್ಟಾರ್ಟ್ ಟೈಮ್ ಆಗುತ್ತೆ. ಬುಮ್ರಾ ಕ್ಯಾಪ್ಟನ್ ಆಗಿದ್ದಾಗ ನೆನ್ಪಿದ್ಯಾ ಏನಾಗಿತ್ತು? ಹ್ಮ್ ಹ್ಮ್ ಸೊ ನಾಳೆ ಬೇರೆ ಇವಾಗ ತುಂಬಾ ಟಫ್ ಪಿಚ್. ಇವಾಗ ನೋಡು, ರೋಹಿತ್ ಶರ್ಮಾ ಇದ್ದಿದ್ರೆ, ರೋಹಿತ್ ಶರ್ಮಾ ವರ್ಸಸ್ ಪ್ಯಾಟ್ ಕಮಿನ್ಸ್ ಆಗೋದು. ಇವಾಗ ಫಾಸ್ಟ್ ಬೌಲರ್ ವರ್ಸಸ್ ಫಾಸ್ಟ್ ಬೌಲರ್. ಹೌದು. ಬೌಲಿಂಗ್ ಕ್ಯಾಪ್ಟನ್ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಅನ್ಕೊಂತೀನಿ. ಅದು ಆಮೇಲೆ BGT ಫಸ್ಟ್ ಟೈಮ್. ಬೂಮ್ರಾನ್ ಪ್ರೆಸ್ ಮೀಟ್ ಅಲ್ಲಿ ನೋಡ್ತಿದ್ದೆ, ಅಷ್ಟು ಕೂಲ್ ಆಗಿ ಮಾತಾಡಿರೋ ಕ್ಯಾಪ್ಟನ್ ನಾನು ನೋಡೇ ಇಲ್ಲಪ್ಪ ಇದುವರೆಗೂ. ಹೌದು ಹೌದು. ನೋಡಿದ್ವಿ. ಇಲ್ಲ ಹ್ಮ್ ಅಂದ್ರೆ ಕೂಲ್ ಆಗಿದ್ದಾರೆ ಎಲ್ಲದಕ್ಕೂ. ಓಕೆ, ವಿಲ್ ಹ್ಯಾಂಡಲ್ ಅಂತ ಹ್ಮ್ ಇದ್ದಾರೆ. ಆ ಫಿಯರ್ಸ್ನೆಸ್ ನಾವು ಹೋಮಲ್ಲಿ ವೈಟ್ ವಾಶ್ ಆಗಿರೋರ್ ತರ ಕಾಣ್ತಾನೆ ಇಲ್ಲ. ಟೈಮ್ ಹ್ಮ್ ವಿರಾಟ್ ಇದ್ದಿದ್ರೆ ಒಳ್ಳೆ ಮಾತಿರೋದು. ಅಗ್ರೆಷನ್ ನೋಡೋದು ನೋಡಕ್ಕೆ ವಿರಾಟಿನ್ ಮತ್ತೆ ನಾವು ಜೀವನದಲ್ಲಿ ನೋಡಲ್ಲ ಕ್ಯಾಪ್ಟನ್ ಆಗಿ. ಹ್ಮ್ RCB ಬಂದ್ರೆ ಆದ್ರೆ ಆಯ್ತು, ಇಲ್ಲಾಂದ್ರೆ ಕಷ್ಟ ಇದೆ. ನೋಡೋಣ, ರೂಮರ್ಸ್ ಹ್ಮ್ ನಡೀತಾ ಇದೆಯಲ್ಲ, ಏನಾಗುತ್ತೆ. ಸರಿ ಬ್ರೋ, ನಿನ್ನೆ ನಾಳೆ ಟಾಸ್ RCB ಗೆದ್ರೆ ಏನ್ ಮಾಡ್ಬೇಕು? ಬೌಲಿಂಗ್ ಟಾಸ್ ಟಾಸ್ ಗೆದ್ರೆ ಫಸ್ಟ್ ಬೌಲಿಂಗ್ ತಗೊಂಡಿದ್ರು. ಹ್ಮ್ ಇಂಡಿಯನ್ ಕಂಡೀಷನ್ಸ್ ಅಂತ ಆದ್ರೆ ಕಣ್ಮುಚ್ಕೊಂಡ್ ಬ್ಯಾಟಿಂಗ್ ಅಂತಾರೆ. ಹ್ಮ್ ಅಲ್ಲಿ ನೀನ್ ನೋಡ್ದ ಪಿಚ್ ಹೆಂಗಿದೆ ಅಂತ? ಫುಲ್ ಗ್ರಾಸ್. ಹ್ಮ್ 78% ಬರೀ ಗ್ರೀನೇ ಇದೆ ಆ ಪಿಚ್ ಅಲ್ಲಿ. ಸೀಮರ್ಸ್ ಅದೇ ಗಂತೂ ಒಳ್ಳೆ. ನಾಳೆ ಬೆಳಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಪಿಚ್ ಹೆಂಗಿದೆ ಅಂತ, ಎಷ್ಟು ಶೇವ್ ಮಾಡಿದ್ದಾರೆ ಅಂತ ನೋಡ್ಬೇಕು. ಹ್ಮ್ ಹ್ಮ್ ಅದೇ ಮೋಸ್ಟ್ ಇವಾಗ ಪ್ರಾಬ್ಲಿ ಫಸ್ಟ್ ಬರ್ತ್ ಅಂದ್ರೆ ಬೌಲಿಂಗ್ ಪಿಚ್ ಇರುತ್ತೆ. ಅದೇ ಫಸ್ಟ್ ಬಾಲಿಂಗ್ ಹೌದು. ತಗೊಂಡು ಅವ್ರನ್ನ ಬೇಗ ಇದ್ರಲ್ಲಿ ನೋಡಿದೀವಲ್ಲ, ಅಡಿಲೈಡ್ ಅಲ್ಲಿ ಫಸ್ಟ್ ಹ್ಮ್ ಇನ್ನಿಂಗ್ಸ್ ಆಡಿ ಹೆಂಗಾಗುತ್ತೆ ಅಂತ. ಹ್ಮ್ ಅದಕ್ಕೆ 300 ಆಸ್ಟ್ರೇಲಿಯಾ ಅಷ್ಟು ಅಂದ್ರೆ ಕಟ್. ಬ್ಲೈಂಡರ್ 300 ಆಗದೆ ಇದ್ರು ಬಾಲಿಂಗ್ ತಗೋಬೇಕು ನಮ್ ಪ್ರಕಾರ. ಹೌದು. ಮತ್ತೆ ಪ್ಲೇಯಿಂಗ್ ಇವ್ರು 11 ಕಡೆ ಕ್ವಿಕ್ ಹೋಗೋಣ. ವಿಕೆಟ್ ತಗೊಂಡಿಲ್ಲ ಅಂದ್ರೆ ಕಷ್ಟ. ನಡೀರಿವ. ಹ್ಮ್ ವಿಶ್ವನಾಥ್, ನಿನ್ ಹೇಳಪ್ಪ, ಏನೇನ್ ಪ್ಲೇಯಿಂಗ್ 11 ಹೆಂಗಿರ್ಬೋದು? ಓಕೆ, ಜೈಸ್ವಾಲ್ ಓಪನರ್ ಪಕ್ಕ. ಜೈಸ್ವಾಲ್ ಹ್ಮ್ ಜೈಸ್ವಾಲ್ ಅಂತೂ ನಾನು 5 ಮ್ಯಾಚ್ ಆಡಿಸ್ತೀನಿ. ಹ್ಮ್ ನೆಕ್ಸ್ಟ್ ಗಿಲ್, ಗಿಲ್ ರಾಹುಲ್ ಓಪನಿಂಗ್ ನಾಳೆ ಇಲ್ಲ KL. ಗಿಲ್. ನಾಳೆ ಗಿಲ್ ಇಲ್ಲ ಅಲ್ಲ. ಹಾ ಓಕೆ, ಈಶ್ವರನ್. ರೆಡಿ ಆಗ್ಬೋದು. ಓಕೆ, ಜೈಸ್ವಾಲ್ ಮತ್ತೆ ಈಶ್ವರನ್. ಈಶ್ವರ ವಾಪಸ್ ಮತ್ತೆ ಇಂಡಿಯಾ ಬಂದಿದ್ದಾರೆ ಅನ್ಸುತ್ತೆ ಅಲ್ವಾ? ಇಲ್ಲ, ಇಲ್ಲ, ಈಶ್ವರನ್ ಇದಾರೆ. ಪಡಿಕಲ್ನ ಜಾಯಿನ್ ಮಾಡ್ಕೊಂಡಿದ್ದಾರೆ. ಋತು ಗಿಲ್ ಋತು ಇಂಜುರಿ ಬಂದಿದ್ದಾನ ಆದ್ಮೇಲೆ. ವಾಪಸ್. ಇಲ್ಲ, ಓಕೆ. ಪಡಿಕಲ್ನ ಸ್ಕ್ವಾಡ್ಗೆ ಹಾಕೊಂಡಿದ್ದಾರೆ ಫಸ್ಟ್ ಮ್ಯಾಚ್ಗೆ. ಹ್ಮ್ ಹ್ಮ್ ಓಕೆ ಓಕೆ ಋತುರಾಜ್ ಇನ್ನ ರಿಸರ್ವ್ಸ್ ಅಲ್ಲೇ ಇದ್ದಾರೆ, ಬಟ್ ಪಡಿಕಲ್ನ ಸ್ಕ್ವಾಡಿಗೆ ಜಾಯಿನ್ ಮಾಡಿಸ್ಕೊಂಡಿದ್ದಾರೆ. ಓಕೆ ಓಕೆ ಸೊ ಇವಾಗ ಓಕೆ. ಈಶ್ವರನ್ ಓಪನಿಂಗ್ ಹೋಗ್ತೀನಿ ನೀನು. ಹೌದು, 3 ರಾಹುಲ್, ಹಾ 4 ಓಕೆ. ಕೊಹ್ಲಿ, ಹ್ಮ್ 5 ಪಂತ್, ಹ್ಮ್ ಜಡ್ಡು ಸುಂದರ್,
ಸುಂದರ್, ಅಯ್ಯೋ ಇಬ್ರು ಆಡ್ಸ್ತೀಯಾ? ಜಡ್ಡು ಸುಂದರು, ಹ್ಮ್ ಸಿರಾಜ್ ಇಲ್ಲ, ರೆಡ್ಡಿ, ಬುಮ್ರಾ, ಆಕಾಶ್ದೀಪ್. ಹ್ಮ್ 11 ಆಯ್ತಾ? ಎಲ್ಲ 10 ಆಯ್ತು ಅನ್ಸುತ್ತೆ. ಏನಾಯ್ತಾ? ಆ, ಇನ್ನೊಬ್ಬ ಬ್ಯಾಟ್ಸ್ಮನ್ ಇದೆ, ಇನ್ನೊಬ್ಬ ಸರ್ಫರಾಜ್. ಆ, ಅದೇ 5 ಅಲ್ಲಿ ನೀನ್ ಪಂತ್ ಹಾಕ್ಬಿಟ್ಟಿದ್ಯಾ. ಹಾ, 5 ಅಲ್ಲಿ ಸರ್ಫರಾಜ್, ಹ್ಮ್ 6 ಅಲ್ಲಿ ಪಂತ್. ಹಾ ಅಥವಾ ಅವ್ರೇನ್ ಇಬ್ರು ಚೇಂಜ್ ಮಾಡ್ಕೋಬಹುದು, ಅಷ್ಟೇನ್ ಹಾ ಡಿಫ್ರೆನ್ಸ್. ಅದೇ ಲೆಫ್ಟ್ ರೈಟ್ ಕಾಂಬಿನೇಷನ್ ನೋಡ್ಕೊಂಡು ಚೇಂಜ್ ಮಾಡ್ತಾರೆ. ಹ್ಮ್ ನಿಮ್ದು ಸೆಮಾ. ಇವಾಗ ನಿಂದೇಳು. ನಂದು ವಿಶ್ವನಾಥ್ ತರನೇ ಸಿಮಿಲರ್ ಇದೆ. ಫಸ್ಟ್ ಹ್ಮ್ ಏನು ಈಶ್ವರನ್ನು ಗಿಲ್ಲು, ಸಾರಿ, ಜೈಸ್ವಾಲ್ ಓಪನಿಂಗು. ಹಾ 1 ಡೌನ್ ಪಡಿಕಲ್ ಇದ್ರೆ ಪಡಿಕಲ್ ನ ಬಿಡ್ತೀನಿ. 2 ಹ್ಮ್ ಡೌನ್ ವಿರಾಟ್ ಕೊಹ್ಲಿ, 3 ಡೌನ್ ಇವನು KL ರಾಹುಲ್. ರಾಹುಲ್ ಹ್ಮ್ ಆದ್ಮೇಲೆ ಸರ್ಫರಾಜ್ ಆಮೇಲೆ ಹ್ಮ್ ರಿಷಬ್ ಪಂತ್. ಹ್ಮ್ ಆಮೇಲೆ ನಾನು ವಾಷಿಂಗ್ಟನ್ ಸುಂದರ್ ನಡೆಸ್ತೀನಿ ಜಡೇಜಾ ಬದಲು. ಹ್ಮ್ ಸ್ವಲ್ಪ ಬೋಲ್ಡ್ ಹ್ಮ್ ಕಾಲ್, ಆದ್ರೆ ಜಡೇಜಾ ಬದಲು ವಾಷಿಂಗ್ಟನ್ ಹ್ಮ್ ಸುಂದರ್ನ ಆಡ್ಸಿ. ಹ್ಮ್ ಆಮೇಲೆ ಸಿರಾಜ್, ಬುಮ್ರಾ, ಹ್ಮ್ ಶಮಿ ಹ್ಮ್ ಫಿಟ್ನೆಸ್ ಇದ್ರೆ ಶಮಿ ಇದ್ದಾನೆ ಅನ್ಸುತ್ತೆ ಸ್ಕ್ವಾಡ್ ಅಲ್ಲಿ. ಇಲ್ಲ ಇಲ್ಲ, ಫಸ್ಟ್ ಮ್ಯಾಚ್ಗಂತೂ ಇಲ್ಲ. ಶಮಿ ಇದೆ. ಫಸ್ಟ್ ಮ್ಯಾಚ್ ಇಲ್ಲ ಅಂದ್ರೆ ಶಮಿ ಇಲ್ಲ ಅಂದ್ರೆ ಸಿರಾಜ್, ಬುಮ್ರಾ. ಹ್ಮ್ ಆಮೇಲೆ ಅಕ್ಷದೀಪ್ ಇದಾನ? ಇಲ್ಲ, ಇವನ್ ಇದಾನೆ. ಇಲ್ಲ, ಯಾರು? ಆಕಾಶ್ದೀಪ್ ಇದೆ. ಆಕಾಶ್. ಆಕಾಶದೀಪ್ ಇದ್ದಾನೆ. ಹ್ಮ್ ಇದು ನನ್ ಸ್ಕ್ವಾಡ್ ಆಗಿರುತ್ತೆ. ಸುಂದರ್ ಒಬ್ನೇ ಹ್ಮ್ ಸ್ಪಿನ್ನರ್. ಸುಂದರ್ ಒಬ್ನೇ ನಾನು ಸ್ಪಿನ್ನರ್. ಪವರ್ ಪಿಚ್ಗೆ ಸೀಮಸ್ ಜಾಸ್ತಿ ಇದ್ರೆ ಒಳ್ಳೇದು ಅಂತ. ನಾನು ಸುಂದರ್ನ ನಿಮ್ಮಿಬ್ರಿಗಿನ್ನ ತೆಗೆದ್ರು ಇನ್ನೊಂಥರ ನಿತೀಶ್ ಕುಮಾರ್ ರೆಡ್ಡಿ. ನೀವಿಬ್ರಿಗಿನ್ನ ಇನ್ನೊಂಥರ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದೀನಿ. ಹೇಳ. ಉಪೇಂದ್ರ ಫ್ಯಾನ್ ಅನ್ಸುತ್ತೆ ಸುಮಂತ್ ಅವರು. ಫಸ್ಟ್ ಫಸ್ಟ್ ಓಪನಿಂಗ್ ಏನ್ ಚೇಂಜ್ ಇಲ್ಲ, ಈಶ್ವರನ್ ಅಂಡ್ ಜೈಸ್ವಾಲ್. ಹಾ. ನಂಬರ್ 3 ವಿಶ್ವ ಹೇಳ್ದಂಗೆ ನಾನು KL ರಾಹುಲ್ ಆಡಿಸ್ತೀನಿ. ಯಾಕಂದ್ರೆ ಅವ್ರಿಗೆ ನ್ಯೂ ಬಾಲ್ ಆಡೋ ಅಭ್ಯಾಸ ಇದೆ. ಒಂದ್ ವಿಕೆಟ್ ಬೇಗ ಬಿದ್ರು 1 ಡೌನ್ ಬಂದು ಮ್ಯಾನೇಜ್ ಮಾಡ್ಬೋದು. ಹ್ಮ್ ಆಮೇಲೆ ನಂಬರ್ 4 ವಿರಾಟ್, ಅಲ್ಲಾಡ್ಸಲ್ಲ. ಹ್ಮ್ ನಂಬರ್ 5 ಅಲ್ಲಿ ಐ ವಿಲ್ ಗೋ ವಿತ್ ಸರ್ಫರಾಜ್. ಹ್ಮ್ ಆಮೇಲೆ ನಂಬರ್ 6 ಪಂತ್. ಹ್ಮ್ 7 ಅಲ್ಲಿ ಹ್ಮ್ ನಾನು ಜಡೇಜಾನು ಆಡ್ಸಲ್ಲ, ಸುಂದರ್ನು ಆಡ್ಸಲ್ಲ. ಐ ವಿಲ್ ಗೋ ವಿತ್ ಎಕ್ಸ್ಪೀರಿಯನ್ಸ್ ಅಶ್ವಿನ್. ಅಶ್ವಿನ್ ಒಳ್ಳೆ ಕಾಲ್. ಹ್ಮ್ ನಂಬರ್ 7 ಅಲ್ಲಿ ಅಶ್ವಿನ್. 8 ಅಲ್ಲಿ ಫಾಸ್ಟ್, ಇಲ್ಲಿ ಇಂಡಿಯಾದಲ್ಲಿ ಇದ್ದಾಗ ಜಡೇಜಾ, ಬೇರೆ ಮಾತಿಲ್ಲ. ಬಟ್ ಅಲ್ಲಿ ಆಸ್ಟ್ರೇಲಿಯಾ ಆಗಿರೋದ್ರಿಂದ ನಾನು 8 ಅಲ್ಲಿ ಒಬ್ಬ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ನಿತೇಶ್ ಕುಮಾರ್ ರೆಡ್ಡಿ ಡೆಬ್ಯೂ ಮಾಡಿಸ್ತೀನಿ. ಹ್ಮ್ ಓಕೆ. ನಂಬರ್ ಓಕೆ. 8 ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ. ನಂಬರ್ 9 ಅಲ್ಲಿ ಬೂಮ್ರಾ, 10 ಸಿರಾಜ್, 11 ಆಕಾಶ್ದೀಪ್. ಹ್ಮ್ ಸೊ ಇಲ್ಲಿ ಓಕೆ. 3 ಮೇನ್ ಆದ್ರೆ ಪ್ರಮುಖ ನೀನು ಫಾಸ್ಟ್ ಬೌಲರ್ ಆಗ್ತಾರೆ. ಒಬ್ಬ ಆಲ್ರೌಂಡಿಂಗ್ ಫಾಸ್ಟ್ ಬೌಲರ್ ಆಲ್ರೌಂಡರು, ಆಮೇಲೆ ಒಬ್ಬ ಸ್ಪಿನ್ನಿಂಗ್ ಆಲ್ರೌಂಡರ್ ಅಶ್ವಿನ್. ಒಳ್ಳೆ ಟೀಮ್. ನಂದ್ರಲ್ಲೂ ನೋಡು, 4 ಜನ ಪೇಸರು, ಒಬ್ಬ ಹ್ಮ್ ಆಲ್ರೌಂಡರ್, 3 ಜನ ಪೇಸರು, ಇಬ್ರು ಬೌಲರು, ಹ್ಮ್ ಹಾ ಹಾ ಇಬ್ರು ಸ್ಪಿನ್ನರು. ಮತ್ತೆ ಇಬ್ರು ಇಬ್ರು ಸ್ಪಿನ್ನರ್ ಸ್ಪಿನ್ನರ್ ಒಳ್ಳೆ ನಂತರ ಬ್ಯಾಟ್ಸ್ಮನ್ ಇದ್ದಾರೆ. 4. ರವಿ ಅಶ್ವಿನ್ ಬದಲು ಹಾ ನೋಡು, ರವಿ ಅಶ್ವಿನ್ ಬದಲು ಸುಂದರ್ ಮತ್ತೆ ಜಡೇಜಾ ಆಡ್ಸಿದ್ರೆ ನೋಡು ಎಷ್ಟು ಡೆಪ್ತ್ ಐತೆ ಬ್ಯಾಟಿಂಗ್ ಅಲ್ಲಿ. ಯಾಕಂದ್ರೆ ಕೆಳಗಡೆ ರೆಡ್ಡಿನೂ ಹ್ಮ್ ಬರ್ತಾನೆ. ಹ್ಮ್ ಅಶ್ವಿನ್ ಇದ್ರೆ ಅಶ್ವಿನ್ ಒಬ್ನೇ. ಬಟ್ ನೀನ್ ರೆಡ್ಡಿನ ಆಡ್ಸಿದ್ರೆ ಯು ಕ್ಯಾನ್ ಗೋ ಇಟ್ ಓನ್ಲಿ 2 ಪೇಸರ್ಸ್. ಹ್ಮ್ ಯಾವ್ದು ಒಬ್ಬ ಸೋಲೋ ಸ್ಪಿನ್ನರ್ ನ ಇಟ್ಕೊಂಡು ಓಕೆ. ನೀನ್ ಇನ್ನೊಬ್ಬ ಫಾಸ್ಟ್ ಆಲ್ರೌಂಡರ್ ಯೂಸ್ ಮಾಡ್ಬೇಕಷ್ಟೇ. ನೀವು ಇಬ್ರು ಯಾರು? ಸ್ಪಿನ್ನಿಂಗ್ ಆಲ್ರೌಂಡರ್ ಆಡ್ಸ್ತೀಯ ಅಂದ್ರೆ ಅಲ್ಲಿ ನಿತೀಶ್ ಕುಮಾರ್ನ ಆಡ್ಸ್ತೀಯ ಅಂದ್ರೆ 3 ಜನ ಬೌಲರ್ಸ್, ಫಾಸ್ಟ್ ಬೌಲರ್ಸ್ ಅಲ್ಲಿ ಒಬ್ರನ್ನ ಕೂರ್ಸ್ಬೇಕು ನೀನು. ಹ್ಮ್ ಬೌಲಿಂಗ್ ಪಿಚ್ ಓಕೆ ಓಕೆ, ಆಗಿರೋದ್ರಿಂದ ಫಾಸ್ಟ್ ನಾನು ಬರೋದು. ಕೌಂಟ್ ತಪ್ಪು ಮಾಡಿದೆ. ಓಕೆ, ಇಬ್ರು ಹಾ ಪೇಸರ್ಸ್, ನಂದು ಒಬ್ಬ ಸುಮಂತ್ ಆಲ್ರೌಂಡರು ಮತ್ತೆ ಇಬ್ರು ಸ್ಪಿನ್ನರ್ ಆಯ್ತಲ್ಲ. ಹಾ ಓಕೆ, ಒಬ್ಬ ಸ್ಪಿನ್ನರ್ನ ಇಳಿಸ್ಬಿಟ್ಟು ಪೇಸರ್ ಮಾಡಿಸ್ತೀನಿ ಯಾರ್ದಾರು. ಪ್ರಾಬಬ್ಲಿ ಅದು ಜಡೇಜಾನೇ ಇಳಿಸ್ಬೋದು, ಹ್ಮ್ ಇನ್ನೊಬ್ಬ ನಾನ್ ಪೇಸರ್. ಇದನ್ನ ಆಡ್ಸ್ತೀಯ. ಹ್ಮ್ ಇನ್ನೊಬ್ರು ಅದು ಆಕ್ಚುಲಿ ಅದು ಇನ್ಯಾರು? ಪಾಯಿಂಟ್, ಸಿರಾಜ್ ಯಾಕಂದ್ರೆ ಸಿರಾಜ್ ಬಿಟ್ರೆ ಲಾಸ್ಟ್ ಇನ್ನೊಬ್ರು ಯಾರಿದ್ದಾರೆ? ಸಿರಾಜ್, ಆಕಾಶ್ದೀಪ್, ಬುಮ್ರಾ, ಹರ್ಷಿತ್ ರಾಣಾ. ಹರ್ಷಿತ್ ರಾಣಾ ಇದ್ದಾನಲ್ಲ, ರಾಣಾ ಡೆಬ್ಯೂ ಮಾಡಿಸ್ಬೋದು. ಹ್ಮ್ ಗಂಭೀರ ಇರೋದ್ರಿಂದ ಹೇಳಕ್ಕಾಗಲ್ಲ, ಬೇಗನೆ ಕರ್ಸ್ತಾರೆ. ಹ್ಮ್ ಹ್ಮ್ ನಾನ್ ಸುಮಂತ್ ಹೇಳಿದ್ಮೇಲೆ ಫ್ಲಾಶ್ ಆಯ್ತು. ನಾನು ಬೇಕಂದ್ರೆ ವಾಷಿಂಗ್ಟನ್ ಸುಂದರ್ನ ಕೂರಿಸಿ ಅಶ್ವಿನ್ ಆಡಿಸ್ತೀನಿ. ಯಾಕಂದ್ರೆ ಹ್ಮ್ ಅಶ್ವಿನ್ಗೆ ಹ್ಮ್ ಸ್ಮಿತ್ ಮೇಲೆ ಎಲ್ಲ ಒಳ್ಳೆ ಕಂಟ್ರೋಲ್ ಇದೆ, ಅಂದ್ರೆ ಈ ವಿಕೆಟ್ಸ್ ಒಳ್ಳೆ ನ್ಯಾಕ್ ಇದೆ ಅವನ ಮೇಲೆ. ಅಶ್ವಿನ್ ಹ್ಮ್ ಹ್ಮ್ ಆಡ್ಸಿದ್ರೆ ಹ್ಮ್ ಬೆಟರ್ ಇರುತ್ತೆ. ಮಿಡಲ್ ಆಮೇಲೆ ಓವರ್ಸ್ ಇವಾಗ ಅಲ್ಲೂ ನೋಡು, ಮಾಡ್ತಾರೆ. ಹೆಡ್ ಓಪನಿಂಗ್ ಬರೋ ಚಾನ್ಸಸ್ ಇದೆ. ಹ್ಮ್ ಅವ್ರ ಕಡೆ. ಹ್ಮ್ ವಾಷಿಂಗ್ಟನ್ ಸುಂದರ್, ಆ ಅಶ್ವಿನ್ ಆದ್ರೆ ನೀನು ಲೈಕ್ ಒಂದ್ 15 ಓವರ್ಸ್ ಒಳಗಡೆ ತಗೊಂಬಂದ್ರೆ ಹೆಡ್ ನ ಔಟ್ ಮಾಡೋ ಚಾನ್ಸಸ್ ಇರುತ್ತೆ. ಹೌದು. ಹ್ಮ್
ಆದ್ರೆ ಒಂದ್ 15 ವಾಷಿಂಗ್ಟನ್ ಅವರ್ಸ್ ಸುಂದರ್ ಚಾನ್ಸ್ ಹೆಡ್ ಕೊಡ್ಬಾರ್ದು ಅಷ್ಟೊಂದು ಅವನಿಗೆ. ಆಡಿಲ್ಲ ಅನ್ಸುತ್ತೆ. ಹ್ಮ್ ಬಟ್ IPL ಅಲ್ಲಿ ಆಡಿರ್ಬೋದು, ಸೇಮ್ ಟೀಮ್ ಅಲ್ವಾ. ಹ್ಮ್ ಹೌದು. ಹ್ಮ್ ಈಗ ಅದಕ್ಕೆ ನಾನೊಂದು ಕ್ವಶನ್ ಕೇಳ್ತಾ. ಆ, ಹ್ಮ್ ನನ್ ಕ್ವಶನ್ ಏನಂದ್ರೆ, ಈ ಸೀರೀಸ್ ಅಲ್ಲಿ ಹ್ಮ್ ಯಾವ ಒಬ್ಬ ಇಂಡಿಯನ್ ಪ್ಲೇಯರ್ ಬ್ಯಾಟ್ಸ್ಮನ್ ಬೌಲರು ಮತ್ತೆ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಬೌಲರು ನೀವು ಇದನ್ನ ಹ್ಮ್ ನೋಡ್ತಾ ಇದೀರಾ ಅಂದ್ರೆ ಇವನ ಮಾಡ್ತಾನೆ, ಏನೋ ಒಂದ್ ಮಾಡ್ತಾನೆ ಗುರು ಅಂತ, ಅಂದ್ರೆ ನಾನು ಇವನು ನಾನು ವಾಚ್ ಸ್ಟ್ಯಾಂಡ್ ಹೇಳ್ಬಿಡ್ತೀನಿ ಔಟ್ ಫಸ್ಟ್. ಆಗ್ತಾನೆ ಅಂತ. ನಾನು ಹೇಳ್ಬಿಡ್ತೀನಿ ಫಸ್ಟ್. ಓಕೆ. ನನ್ಗೆ ಹ್ಮ್ ಬ್ಯಾಟಿಂಗ್ ಅಲ್ಲಿ ನೋಡ್ತಿರೋದು ಜೈಸ್ವಾಲ್. ಹ್ಮ್ ಓಕೆ. ಬೌಲರ್ಸ್ ಅಲ್ಲಿ. ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಲಾಸ್ಟ್ ಟೈಮ್ ನೋಡಿದ್ವಿ, ಗಿಲ್ ಆಡಿದ ಫಸ್ಟ್ ಸೀರೀಸ್ನೇ ಅವರು ಚೆನ್ನಾಗ್ ಆಡಿದ್ರು. ಅದೇ ತರ ಈ ಸತಿ ನಾನು ಜೈಸ್ವಾಲ್ ನ ನೋಡ್ತಾ ಇದ್ದೀನಿ. ಹ್ಮ್ ಓಕೆ. ಒಬ್ಬ ಆಮೇಲೆ ಇಂಡಿಯನ್ ಬೌಲರು. ಬೌಲರ್ ಅಲ್ಲಿ ಬೂಮ್ರಾ ಬಿಟ್ಟು ಹೇಳ್ತೀನಿ, ಯಾಕಂದ್ರೆ ಬೂಮ್ರಾ ಆಬ್ವಿಯಸ್ಲಿ ಮನೆ ಮಾಡ್ತಾ ಇರೋ ಕೆಲಸ. ಬೂಮ್ರಾ ಹ್ಮ್ ಬಿಟ್ ಅಂದ್ರೆ ಅಲ್ಲಿ ಗೋ ವಿತ್ ಆಕಾಶ್ ದೀಪ್ನ ನಾನು ನೋಡಕ್ ಕಾಯ್ತಿದ್ದೀನಿ ಆಸ್ಟ್ರೇಲಿಯಾಲಿ. ಒಳ್ಳೆ ಸ್ವಿಂಗ್ ಸಿಗುತ್ತೆ ಅವರು ಅಂತನಾ? ಸ್ವಿಂಗ್ ಸೇಮ್ ಶಮಿ ತರನೇ ಸೀಮ್ ಇಟ್ಕೊಂತಾರೆ. ಇಂಡಿಯನ್ ಗ್ರೌಂಡ್ಸ್ ಫಾಸ್ಟ್ ಬಾಲಿಂಗ್ ಫ್ರೆಂಡಿ ಇಲ್ದೇ ಇರೋ ಗ್ರೌಂಡ್ಸ್ ಅಲ್ಲೇ ಅಷ್ಟ್ ಚೆನ್ನಾಗಿ ಮಾಡಿದ್ದಾರೆ. ಆಸ್ಟ್ರೇಲಿಯಾಲಿ ಹೆಂಗ್ ಮಾಡ್ಬೋದು ಅಂತ ಕಾಯ್ತಾ ಇದೀನಿ. ಆಮೇಲೆ ಓಕೆ. ಜುರಲ್ ನೋಡ್ದ ಇದ್ರಲ್ಲಿ ಪ್ರಾಕ್ಟೀಸ್ ಅಲ್ಲ, ಎ ಸೀರೀಸ್ ಅಲ್ಲಿ. ಅವನೇ ಏಯ್ಟಿ ಹ್ಮ್ ಏಯ್ಟಿನೋ ಗೊತ್ತು. ಸಮಥಿಂಗ್ ಹೊಡ್ದಿದ್ದು. 90 ಏನೋ ಹೊಡೆದಿದ್ದ. ಸೋಲ್ ಸೋಲ್ ಇನ್ನೇನ್ ಎಲ್ಲಾ ಮ್ಯಾಚ್ ಟೀಮ್ ಎಲ್ಲ ಸೋಲ್ತಾ ಸಿಂಗಲ್ ಇದ್ದಾರೆ ಡಿಜಿಟ್ ಅಂತ. ಅಲ್ಲಿ ಔಟ್ ಆಗುತ್ತೆ. ಹ್ಮ್ ಅವರೊಬ್ಬ ನಿಂತ್ಕೊಂಡು ಹ್ಮ್ ಆಡಿದ್ದಾರೆ. ಅದೇ ಇವಾಗ ಜುರಲ್ನ ಹ್ಮ್ ಆಡ್ಸ್ಬೇಕಂದ್ರೆ ಪಂತಂತೂ ಕೂರ್ಸಕ್ಕಾಗಲ್ಲ, ಪ್ಯೂರ್ ಬ್ಯಾಟ್ಸ್ಮನ್ ಆಗಿ ಆಡ್ಸ್ಬೇಕು. ಹ್ಮ್ ಸೊ ಹೌದು. ಇವಾಗ ಬೇಕಾದ್ರೆ ಸದ್ಯಕ್ಕೆ ಹೋಗ್ಬೇಕು. ನನ್ನ ಪ್ರಕಾರ ಯಾವ ಮ್ಯಾಚ್ ಅಲ್ಲೂ ಕೂರ್ಸಲ್ಲ. ಸರ್ಫ್ರಾಜ್ ಇವಾಗ ಒಂದ್ 2 ಮ್ಯಾಚ್ ಚೆನ್ನಾಗ್ ಹೋಗಿಲ್ಲ ಅಂದ್ರೆ ಸರ್ಫ್ರಾಜ್ ಕಡೆ, ನಾವು ನಂಬರ್ 5 ಅಲ್ಲಿ ಹ್ಮ್ ಜುರಲ್ ನೋಡ್ಬೋದು. ಹ್ಮ್ ಹೌದೌದು. ಯಾಕಂದ್ರೆ ಪ್ರೂವ್ ಮಾಡಿದ್ದಾರೆ ಅವರು ಎ ಸೀರೀಸ್ ಅಲ್ಲಿ. ಹ್ಮ್ ಹ್ಮ್ ವಿಶ್ವ ನಿಮ್ಗೇನ್ ನೆಕ್ಸ್ಟ್ ಅನ್ಸುತ್ತೆ, ಯಾರಾದರ ಪ್ಲೇಯರ್ಸ್ ನೀವು ವಾಚ್ ಔಟ್ ಆಗ್ತಾ ಇದ್ದೀರಾ? ಈಗ ಇನ್ನೂ ಆಸ್ಟ್ರೇಲಿಯನ್ ಬೌಲರ್ ಹೇಳಿಲ್ಲ ಸುಮಂತ್. ಹೇಳಿ ಸುಮಿತ್. ಆಸ್ಟ್ರೇಲಿಯಾ ಬೌಲರ್ ಅಂದ್ರೆ ಅದೇ ಹೆಸರು ಕಮಿನ್ಸ್ ಇವರು ಬರ್ತಾರೆ. ಆದ್ರೆ ಇವಾಗ ಬೋಲೆಂಡ್ ನ ನೋಡ್ಬೇಕು ಹೆಂಗ್ ಮಾಡ್ಬೋದಂತ. ಕರೆಕ್ಟ್. ಒಳ್ಳೆ. ಹ್ಮ್ ಹ್ಮ್ ಲಾಸ್ಟ್ ಟೈಮ್ ಅವರು ಯಾಕಂದ್ರೆ ಸೈಲೆಂಟ್ ಆಗಿ ನೀವ್ ಮಾಡಿದ್ರು ಕೆಲ್ಸ. ನೀವ್ ನೋಡಿ, ವಿರಾಟ್ ಸ್ಟಾರ್ಕಿಗೆ ಔಟ್ ಆಗಲ್ಲ, ಕಮಿನ್ಸಿಗೆ ಔಟ್ ಆಗಲ್ಲ, ಜಾಸ್ತಿ ಔಟ್ ಆಗದೆ ಹೊಸಬ್ರಿಗೆ. ಪೋಲೆಂಡ್ಗೆ. ಹ್ಮ್ ಲಯನ್ ಔಟ್ ಆಗುತ್ತೆ. ಇಂಡಿಯಾದಲ್ಲೂ ಅಷ್ಟೇ, ಬೋಲೆಂಡ್ ಇಂಡಿಯಾದಲ್ಲೇ ಬಂದು ಕಾಟ ಕೊಟ್ಟಿದ್ರು. ಅದು ಇಲ್ಲಿ ಸ್ಪಿನ್ನಿಂಗ್ ಫಾರ್ಮ್ ನೋಡಿದ್ರು. ಅಲ್ಲ ಬ್ರೋ, ನ್ಯೂಜಿಲೆಂಡ್ ಅಲ್ಲಿ ಎಷ್ಟು ಎಷ್ಟು ಹ್ಮ್ ಆರು ಇನ್ನಿಂಗ್ಸ್ ಅಲ್ಲಿ 3 ಸಲ ಬರೀ ಸ್ಯಾಂಟ್ನರ್ಗೆ ಔಟ್ ಆಗವನೆ ಕೊಹ್ಲಿ. ಹ್ಮ್ ಹ್ಮ್ ಸೊ ಬೋಲ್ಡ್ ಸ್ಪಿನ್ ರನ್ ಅಲ್ಲಿ ಔಟ್. ನಿಂಗೆ ಗೊತ್ತು ಎಷ್ಟು ಅವನಿಗೆ ಕೊಹ್ಲಿ ಸದ್ಯಕ್ಕೆ ಸ್ಪಿನ್ ಅಂತ. ಹ್ಮ್ ಬೇರೆ ನೇತನ್ ಲಯನ್ ಆಸ್ಟ್ರೇಲಿಯಾ ಬಾರ್ಲಿ ಬಂದ್ ಆಸ್ಟ್ರೇಲಿಯಲ್ಲಿ ಅದ್ ಸ್ಪಿನ್ ಮ್ಯಾಟರ್ ಆಡಿಸ್ತಾರೆ ಕೊಹ್ಲಿ. ಆಗ್ಬಾರ್ದು. ಆಸ್ಟ್ರೇಲಿಯಲ್ಲಿ ಮ್ಯಾಟರ್ ಆಗ್ಬಾರ್ದು, ಯಾಕಂದ್ರೆ ಇಲ್ಲ ಬ್ರೋ, ಅಲ್ಲಿ ಪ್ರಾಬಬ್ಲಿ ಮ್ಯಾಕ್ಸಿಮಮ್ ಒಂದ್ ಆಡ್ಬೋದು ನೇತನ್ ಲಯನ್ ಸ್ಪಿನ್ನರು, ಇಲ್ಲಾಂದ್ರೆ 2. ನೇತನ್ ಲಯನ್ ಅವನಿಗೆ ಪಿಚ್ ಡಿಪೆಂಡೇ ಆಗಲ್ಲ. ಅವನಿಗೆ ಎಂತ ಪಿಚ್ ಕೊಟ್ರು ಅವನು ಸ್ಪಿನ್ ಅಲ್ಲಿ ವಿಕೆಟ್ ತೆಗ್ಕೊಡ್ತಾನೆ. ಅದೇ ಪಿಚ್ ಅಶ್ವಿನ್ ಮ್ಯಾಟರ್ ಆಗಲ್ಲ, ಆಸ್ಟ್ರೇಲಿಯಾದಲ್ಲೆಲ್ಲ ಬಟ್ ಕ್ಲೆವರ್. ನಾವು ಮ್ಯಾಕ್ಸಿಮಮ್ ಓವರ್ಸ್ ನೋಡೋದು ಪೇಸರ್ಸ್ ಕಡೆಯಿಂದ. ಹ್ಮ್ ಸ್ಪಿನ್ ಇವಾಗ ಇಂಡಿಯಾದಲ್ಲಿ ನೋಡು, ಒಂದ್ 20 ಓವರ್ 30 ಓವರ್ ಕಂಟಿನ್ಯೂಸ್ ಆಗಿ ಸ್ಪಿನ್ ಹಾಕ್ತಾರೆ. ಆ ತರ ಆಗಲ್ಲ ಆಸ್ಟ್ರೇಲಿಯಲ್ಲಿ. ಅಲ್ಲಿ ಆಗಲ್ಲ. ಅಲ್ಲಿ ಬಿಡು, ಅವ್ರು ಒಬ್ಬ ಸ್ಪಿನ್ನರ್ನೇ ಅನ್ಸುತ್ತೆ ಆಡ್ಸೋದು ಮೇ ಬಿ. ಕಂಟಿನ್ಯೂಸ್ ಇವಾಗ ಒಂದ್ ಬೋಲೆಂಡ್ 10 ರಿಂದ 12 ಓವರ್ ಮಾಡ್ತಾರೆ ಅನ್ಕೋ. ಹ್ಮ್ 10 ರಿಂದ 12 ಓವರ್ ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ಆಡ್ಬಿಟ್ರೆ ಅಷ್ಟೊಂದೇನ್ ಮ್ಯಾಟರ್ ಆಗಲ್ಲ ಆಸ್ಟ್ರೇಲಿಯಲ್ಲಿ. ಹ್ಮ್ ಹ್ಮ್ ಓಕೆ. ನನ್ 4 ಪ್ಲೇಯರ್ಸ್ ಬಂದು, ಫಸ್ಟ್ ಇಂಡಿಯಾದಲ್ಲಿ ನಾನು ಜೈಸ್ವಾಲ್ ಕಡೆ ನೋಡ್ತೀನಿ. ಅದು ಬೇರೆ ಓಕೆ. ಇಂಡಿಯಾ ಕ್ರಿಕೆಟ್ ಟೀಮ್ ಪೇಜ್ ಅಲ್ಲೇ ಜೈಸ್ವಾಲ್ ಬಗ್ಗೆ ಒಂದು ವಿಡಿಯೋ ಮಾಡೋರೆ ಇವತ್ತು, ಅವನ್ ಹೆಂಗ್ ಪ್ರಿಪೇರ್ ಹ್ಮ್ ಆಗ್ತಿದ್ದಾನೆ ಅಂತ. ಹ್ಮ್ ಓಕೆನಾ. ನೆಕ್ಸ್ಟ್ ಇಂಡಿಯನ್ ಬೌಲರ್ಸ್ ಅಲ್ಲಿ ಬಂದು ಹರ್ಷಿತ್ ರಾಣಾ. ಹ್ಮ್ ಓಕೆನಾ. ಇಂಡಿಯಾದಲ್ಲಿ IPL ಅಲ್ಲೆಲ್ಲ ಅಷ್ಟು ಅಗ್ರೆಷನ್ ತೋರಿಸ್ತಾನೆ, ಅಲ್ಗೋಗಿ ಏನ್ ಮಾಡ್ತಾನೆ ನೋಡ್ಬೇಕು. ಮತ್ತೆ ಆಸ್ಟ್ರೇಲಿಯಾದಲ್ಲಿ ನಮ್ ತಲೆನೋವು ಟ್ರಾವಿಸ್ ಹೆಡ್ ಯಾವಾಗ್ಲೂ. ಆ, ಮತ್ತೆ ಆಸ್ಟ್ರೇಲಿಯನ್ ಬೌಲರ್ಸ್ ಅಲ್ಲಿ ನನ್ನ ಪ್ರಕಾರ, ಯಾಕಂದ್ರೆ ಬೋಲೆಂಡ್ 5 ಮ್ಯಾಚ್ ಆಡ್ಸಲ್ಲ. ಅದಂತೂ ಪಕ್ಕ. ನಾನ್ ಯಾವ್ದೋ ಒಂದು ಇಂಟರ್ವ್ಯೂ ನೋಡ್ತಿದ್ದೆ, ಇಂಜುರಿ ವಿಡಿಯೋ. ಲಯನ್ ತುಂಬಾ ಕಾಸ್ಟ್ಲಿ ಆಗಲ್ಲ, ಆದ್ರೆ ವಿರಾಟ್ ಕೊಹ್ಲಿ ಜಾಸ್ತಿ ಟಾರ್ಗೆಟ್ ಮಾಡ್ತಾನೆ ಲಯನ್. ಸೊ ವಿರಾಟ್ ಲಯನ್ ಹ್ಮ್ ನ ಹುಷಾರಾಗಿ ನೋಡ್ಕೊಂಡು ಆಡಿದ್ರೆ ಏನು ತೊಂದ್ರೆ ಆಗಲ್ಲ. ಹ್ಮ್ Nice. ಸೊ ಇವಾಗ ಹೇಳ್ಬಿಡು ನೀನು. ಒಂದ್ಸತಿ 4 ಪ್ಲೇಯರ್ಸ್. ಓಕೆ. ಜೈಸ್ವಾಲ್, ರಾಣಾ,
ಹೆಡ್ ಮತ್ತೆ ಹ್ಮ್ ಲಯನ್. ಓಕೆ. ಸೊ ಆಗ ನೀನ್ ಹೇಳಿ ಈಗ. ನಾನು ಮೇನ್ಲಿ ಈಗ ನೋಡ್ತಾ ಇರೋದು ವಿರಾಟ್ ಕೊಹ್ಲಿನ ಮತ್ತೆ KL ರಾಹುಲ್ನ ಆಸ್ ಅ ಬ್ಯಾಟಿಂಗ್ ಯೂನಿಟ್ ಅಂತ ನೋಡಿದ್ರೆ. ಯಾಕಂದ್ರೆ ಹ್ಮ್ ಅವ್ರ ಈ ಸೀರೀಸ್ ಮೇಲೆ ತುಂಬಾ ಡಿಪೆಂಡೆನ್ಸ್ ಇದೆ. ಅಂದ್ರೆ ಮುಂದೆ ಅವ್ರನ್ನ ತಗೊಂತಾರ ಇಲ್ಲ ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಮಾಡ್ತಾರ ಅಂತ. ಒಂದು ಹ್ಮ್ ವಿರಾಟ್ ಕೊಹ್ಲಿಗೆ ಅಶ್ಯೂರೆನ್ಸ್ ಆದ್ರೂ ಇದೆ, ಒಂದ್ ಪ್ಲೇಸ್ ಕೊಡ್ತಾರೆ ಟೆಸ್ಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲೂ ಅಂತ. ಆದ್ರೆ KL ರಾಹುಲ್ ಸ್ವಲ್ಪ ಲೀನ್ ಸ್ಪಾಟ್ ಅಲ್ಲಿ ಇದ್ದಾರೆ, ಅದಕ್ಕೆ ಹ್ಮ್ ಅವ್ರನ್ನ ನೋಡ್ತೀನಿ. ನನ್ಗೆ ಹರ್ಷದೀಪ್ ಹ್ಮ್ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಯಾಕಂದ್ರೆ ಸ್ವಿಂಗ್ ಟೀಮ್ ಅದು. ಆಕಾಶದೀಪ್. ಆಸ್ಟ್ರೇಲಿಯಾದಲ್ಲಿ ನನ್ಗೆ ಆಕಾಶ್ದೀಪ್. ಆಕಾಶದೀಪ್ ಸರಿ. ಹಾ, ಹ್ಮ್ ಆಸ್ಟ್ರೇಲಿಯಾಗ್ ಬಂದ್ರೆ ನಂಗೆ ಮೈನ್ ಹೆಡ್ಏಕ್ ಇರೋದೇ ಸ್ಮಿತ್, ಮಾನಸ್ ಲಬುಶೇನ್. ಅವರಿಬ್ರು ಹ್ಮ್ ಒಳ್ಳೆ ಟೆಸ್ಟ್ ಅಲ್ಲ ಒಳ್ಳೆ ಡ್ರಾವಿಡ್ ತರ ಆಡ್ತಾರೆ ಇಬ್ರು. ಇನ್ನಿಂಗ್ಸ್ ನ ಫುಲ್ ಲಾಸ್ಟ್ ತನಕ ಮೇಂಟೈನ್, ಅಂದ್ರೆ ಡಾಟ್ 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 ಅರೌಂಡ್ 20 ಮೇಡಿನ್ ಓವರ್ಸ್ ಆದ್ರೂ ಪರವಾಗಿಲ್ಲ ಅವ್ರಿಗೆ, ಇನ್ನಿಂಗ್ಸ್ ನ ಕಂಟಿನ್ಯೂ ಮಾಡ್ತಾರೆ. ಅದೇ ಬೌಲಿಂಗ್ ಇವಾಗ ನಲ್ಲಿ ಕೆ ಬೋಲ್ಡ್. ಎಲ್ ರಾಹುಲ್ಗೆ ಹೆಂಗೆ ಲೀನ್ ಪ್ಯಾಸ್ ನಡೀತಿದ್ಯೋ ಅಲ್ಲೂ ಲಬುಶೇನುಗೆ ಅಷ್ಟೊಂದ್ ಹಾ, ಸರಿಗ್ ಹೋಗ್ತಿಲ್ಲ ಅವ್ರ ಕಡೆ. ಇವಾಗ ಸದ್ಯಕ್ಕೆ ಲಬುಶಿನ್ ಅಷ್ಟ್ ಚೆನ್ನಾಗಿ ಏನು ಆಡ್ತಿಲ್ಲ. ಹಿಂದಿನ ಹ್ಮ್ ಸೀರೀಸ್ ಪಾಕಿಸ್ತಾನ್ ಮೇಲೂ ಸರಿಯಾಗಿ ಆಡ್ಲಿಲ್ಲ. ಮತ್ ನೆಕ್ಸ್ಟ್ ಯಾವ್ದು ಇದ್ರ ಮೇಲೂ ವೆಸ್ಟ್ ಇಂಡೀಸ್ ಮೇಲೂ ಸರಿಯಾಗಿ ಆಡ್ಲಿಲ್ಲ. ಅವ್ರಿಗೂ ಹ್ಮ್ ಡೌನ್ ಫಾಲ್ ನಡೀತಾ ಇತ್ತು ಸದ್ಯಕ್ಕೆ. ಅದೇ ಸ್ಟೀವ್ ಸ್ಮಿತ್ ಯಾವಾಗ ಲಬುಶೇನ್ ಹೆಂಗಂತ ಹೇಳಕ್ಕಾಗಲ್ಲ, ಬಟ್ ಲಬುಶೇನ್ ಅಂತೂ ಆ, ನೋಡ್ಬೇಕು. ಹ್ಮ್, ಹೌದು. ನೆಕ್ಸ್ಟ್ ಬಾಲರ್ ಹೇಳ್ತಿದ್ದಲ್ಲ ಸುಹಾಗ್. ನಾ ಹಾ, ಬೌಲರ್ ಅಲ್ಲಿ ಬೋಲೆಂಡ್. ಬೋಲ್ಯಾಂಡೇನಾ? ಓಕೆ. ಬೋಲೆಂಡ್. ಹ್ಮ್ ನೆಕ್ಸ್ಟ್ ಇವಾಗ ಪ್ರಿಡಿಕ್ಷನ್ ಬಂದ್ಬಿಡೋಣ. ಸೀರೀಸ್ ಪ್ರೆಡಿಕ್ಷನ್. ಹ್ಮ್ ಸೀರೀಸ್ ಪ್ರಿಡಿಕ್ಷನ್ ಹೋಗಕ್ಕೂ ಮುಂಚೆ ಫಸ್ಟ್ ಮ್ಯಾಚ್ ಪ್ರಿಡಿಕ್ಷನ್ ಬರೋಣ. ಓಕೆ. ಎಷ್ಟ್ ದಿನ ಹೋಗ್ಬೋದಪ್ಪ ಈ ಮ್ಯಾಚ್? 4 days 5 ನನಗೆ days ನನ್ನ ಅನ್ಸುತ್ತೆ. ಪ್ರಕಾರ. 5 days. ನನ್ನ 4 days. ಪ್ರಕಾರ 4.5 days ಹೋಗ್ಬೋದು. ರಿಸಲ್ಟ್ ಅಂತೂ ಬರುತ್ತೆ, 4.5 days ಹ್ಮ್ ಹೋಗ್ಬೋದು. ಇವಾಗ ಸುಮಂತ್, ಸೀರೀಸ್ ಪ್ರಿಡಿಕ್ಷನ್ ಟೆಸ್ಟ್ ಯಾರು ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಏನೇನು? ಫಸ್ಟ್ ಟೆಸ್ಟ್ ಯಾರು ಫಸ್ಟ್ ಗೆಲ್ತಾರೆ ಮ್ಯಾಚ್. ಅನ್ಸುತ್ತೆ ನಿಮ್ಗೆ? ಫಸ್ಟ್ ಮ್ಯಾಚ್. ಫಸ್ಟ್ ಟೆಸ್ಟ್ ಇವಾಗ ಇಂಡಿಯಾ ಹಂಗಾರಲ್ಲಿ ಇದೆ ಆಕ್ಚುಲ್ ಆಗಿ. ಕರೆಕ್ಟ್. ಅದು ಟೆಸ್ಟ್ ಮ್ಯಾಚ್ ಅಲ್ಲಿ ಹೇಳ್ಬೇಕಂದ್ರೆ, ಆ ಕಡೆ ಆಸ್ಟ್ರೇಲಿಯಾ ನೋಡಿದ್ರೆ ಅವರು ಪಾಕಿಸ್ತಾನ್ ಮೇಲೆ ಸೋತು ODI ಸೀರೀಸ್ ಸೋತು ಅವ್ರು ಬಂದಿದ್ದಾರೆ. ಬ್ರೋ, ಸೊ ಹಂಗ್ ಎರಡು ಜಡ್ಜ್ ಕಡೆ ಮಾಡಕ್ಕೆ ಆಗಲ್ಲ ಆಸ್ಟ್ರೇಲಿಯಾ ಟೀಮ್. ಅದೇ ಮಾಡಕ್ಕಾಗಲ್ಲ. ಅದೇ ಎರಡು ಕಡೆ ಹಂಗರ್ ಇದೆ, ಗೆಲ್ಲೇಬೇಕು ಅಂತ. ಆಮೇಲೆ ಇದನ್ನ ನೋಡ್ತಿದೀವಿ ನಾವು, ಟ್ರೆಂಡ್ ನೋಡ್ತಿದ್ರೆ ನೆಕ್ಸ್ಟ್ ಆಶಸ್ 2.2 ಅಂತ ಫೇಮಸ್ ಆಗ್ತಿದೆ ಇದು ಇವಾಗ. ಕರೆಕ್ಟ್. ಹೌದು. ಎಲ್ಲ ಆಶಸ್ ಹೆಂಗ್ ನೋಡಕ್ ಕಾಯ್ತಿದಾರೋ BGTನೂ ಹಂಗೆ ನೋಡಕ್ ಕಾಯ್ತಿದ್ದಾರೆ. ಅಲ್ಲ ಬ್ರೋ, ಸೊ ನೀನು ಆಸ್ಟ್ರೇಲಿಯಾ ಮೀಡಿಯಾ ಕೊಹ್ಲಿನ ಪ್ರಮೋಟ್ ಮಾಡೋದ್ ನೋಡ್ತಿದ್ಯಾ ನ್ಯೂಸ್ ಪೇಪರ್ಸ್ ಅಲ್ಲಿ? ಅವ್ರ ನ್ಯೂಸ್ ಫ್ರಂಟ್ ಪೇಪರ್ ಪೇಜ್. ಅಲ್ಲಿ ಅವರು ಹೋಮ್ ಪೇಜ್ ಅಲ್ಲಿ, ಅವರು ಹೋಮ್ ಗ್ರೌಂಡ್ ಅಲ್ಲಿ ಪಾಕಿಸ್ತಾನ್ ಮೇಲೆ ಸೀರೀಸ್ ಸೋತಿರೋದು ಮಧ್ಯದಲ್ಲಿ ಇಷ್ಟ ಹಾಕವ್ರೆ. ಕೊಹ್ಲಿ ಆಸ್ಟ್ರೇಲಿಯಾಗ್ ಬಂದಿರೋದು ಫಸ್ಟ್ ಪೇಜ್ ಅಲ್ಲಿ ಇಷ್ಟ ದೊಡ್ಡದಾಗ ಹಾಕವ್ರೆ. ಅಲ್ಲೂ ಬೇಕಲ್ಲ, ನ್ಯೂಸ್ ಪೇಪರ್ ತಗೋಬೇಕಂದ್ರೆ ಅಲ್ಲಿ ಫೋಟೋ ಇರ್ಬೇಕು. ಯಾವ ಎಲ್ಲ ಪೇಪರ್ ಅಲ್ಲಿ ಕೊಹ್ಲಿನೇ ಹಾಕೊಂಡು ಉಜ್ಜಾಡ್ತಾರೆ. ಅದೇ ಎಲ್ಲ ನೋಡ್ತಾ ಇದ್ದೆ, ಕೊಹ್ಲಿ ಇಸ್ ದ ಓನ್ಲಿ ಪ್ಲೇಯರ್ ಹೂ ಇಸ್ ಲವ್ಡ್ ಮೋರ್ ಇನ್ ಅದರ್ ಕಂಟ್ರೀಸ್ ದ್ಯಾನ್ ಇಂಡಿಯಾ ಅಂತೆ. ಯಾರೋ ಕರೆಕ್ಟ್ ಆಗಿ ಹೇಳಿದ್ದಾರೆ. ಇಂಡಿಯಾಗೆ ಜಾಸ್ತಿ ಬೇರೆ ಕಂಟ್ರಿ ಅವರೇ ಲವ್ ಮಾಡ್ತಾರಂತೆ. ಬ್ರೋ, ಅಲ್ಲಿ ಒಬ್ಬ ರೋಡಲ್ಲಿ ಹೋಗಿ ಕೇಳ್ತಾನ, ನಿಮ್ಗೆ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀರಾ ಅಂತ? ಇಲ್ಲ ಅಂತಾರೆ. ವಿರಾಟ್ ಕೊಹ್ಲಿ ಫೋಟೋ ತೋರಿಸಿದ ತಕ್ಷಣ ವಿರಾಟ್ ಕೊಹ್ಲಿ ಗೊತ್ತು ನಮಗೆ, ವಿರಾಟ್ ಕೊಹ್ಲಿ ಗೊತ್ತು ಅಂತ. ಹಂಗೆ. ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಏನಪ್ಪಾ ಈ ಡ್ರಾಮಾ ಮುಗಿತಾನೆ ಇಲ್ಲ. ಇಲ್ಲ, ಕಾಲ್ ತಗೋ, ಯಾರು ಗೆಲ್ತಾರೆ ಫಸ್ಟ್ ಟೆಸ್ಟ್? ಆಸ್ಟ್ರೇಲಿಯಾನಾ ಇಂಡಿಯಾನಾ? ಇಂಡಿಯಾ. ಅಲ್ಲಿ ಗೋ ವಿತ್ ಇಂಡಿಯಾ. ವಿಶ್ವನಾಥ್, ನಿನ್ಗೆ? ನನಗೆ ಫಸ್ಟ್ ಮ್ಯಾಚ್ ಟಫ್ ಅನ್ಸುತ್ತೆ, ಆಸ್ಟ್ರೇಲಿಯಾ. ಫಸ್ಟ್ ಮ್ಯಾಚ್ ನಮಗೂ ತುಂಬಾ ಕಷ್ಟ ಆಸ್ಟ್ರೇಲಿಯಾ. ಅನ್ಸುತ್ತೆ. ಅಥವಾ ಇಂಗ್ಲೆಂಡ್ ಅವ್ರು ಹೆಂಗೆ ನಮ್ಮ ಹತ್ರ ಬಂದು ಫಸ್ಟ್ ಮ್ಯಾಚ್ ಗೆದ್ಬಿಟ್ಟಿದ್ರು ಗೊತ್ತಾ, ಲಕ್ಕಾಗಿ. ಸಿರಾಜು ಬುಮ್ರಾ ಚೇಸ್ ಮಾಡಕ್ ಆಗ್ಲಿಲ್ಲ. ಆತರ ಏನಾರ ಆದ್ರೆ ಮೇ ಬಿ ನಾವು ಗೆಲ್ಬೋದು. ಇಲ್ಲ ಒನ್ ಸೈಡೆಡ್ ವಿನ್ ಅಂತೂ ಬರಲ್ಲ ನಮಗೆ. ಒನ್ ಸೈಡೆಡ್ ಇರಲ್ಲ. ಅದೇ 5 days ತನಕ ಹೋದ್ರೆ ಮ್ಯಾಚ್ ಥ್ರಿಲ್ಲಿಂಗ್ ಇರುತ್ತೆ. ಸೊ ಓವರ್ ಆಲ್ ಸುಮಂತ್ಗೆ ಇಂಡಿಯಾ ಅಂತ ಇದ್ದಾನೆ. ನಾನು ಮತ್ತೆ ವಿಶ್ವನಾಥ್ ಆಸ್ಟ್ರೇಲಿಯಾ ತಗೊಂತ ಇದೀವಿ. ನೋಡೋಣ. ಆಮೇಲೆ ಇನ್ನೊಂದು ಟಾಸ್ ಮ್ಯಾಟರ್ ಆಗುತ್ತಾ ಇಲ್ಲಿ? ತುಂಬಾ ಮ್ಯಾಟರ್ ಆಗುತ್ತೆ.
ಆ ಸೀಮು ಸ್ವಿಂಗು ಫಸ್ಟ್ ಡೇ ಸಿಗತ್ತೆ, ಇನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ. ಅರ್ಧ ಮ್ಯಾಚ್ ಡಿಪೆಂಡ್ ಆಗಿರೋದೇ ಈಗ ಟಾಸ್ ಮೇಲೆ ಅಂತ ನನ್ಗನ್ಸುತ್ತೆ. ಆ ಪಿಚ್ ನೋಡಿದ್ರೆ ಟಾಸ್ ತಗೊಂಡು ಸ್ವಲ್ಪ ಎಡ್ವರ್ಡ್ ಕಾಲ್ ತಗೊಂಡ್ರು ಕಷ್ಟ. ಅದು ಟಾಸ್ ಬೆಂಗಳೂರಲ್ಲಿ ತುಂಬಾ ಆಯ್ತಲ್ಲ, value. ಈ ತರ ಅಂತ ಮಾತ್ರ ಆಗ್ಬಾರ್ದು. ಯಪ್ಪ, ಮತ್ತೆ edit ಮಾಡ್ಬೇಡಿ ಅದನ್ನೆಲ್ಲ. ಹ್ಮ್ ನೆಕ್ಸ್ಟ್ ಕ್ವೆಶನ್ ಇವ ಇಂತ ಇಂತ ನಾಳೆ ಮ್ಯಾಚ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಅದನ್ನ ನೆನ್ಪು ಮಾಡ್ಕೋಬಾರ್ದು. ಸರಿ, ಕಾದ್ ನೋಡೋಣ. ನೆಕ್ಸ್ಟ್ ಆಕ್ಷನ್ ಅಪ್ಡೇಟ್ಸ್ ಬರುತ್ತೆ. ನೋಡೋಣ, ಅದ್ರ ಮೇಲೆ ಒಂದು ವಿಡಿಯೋ ಬರುತ್ತೆ ಅಂತ ಅನ್ಸುತ್ತೆ. ವಿಡಿಯೋ ಮಾಡ್ತೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್. ಬಾಯ್.